ಹಾಯ್, ಗುಡ್ ಆಫ್ಟರ್ನೂನ್. ತುಂಬ ಜನ ಇನೋವಾ ಕ್ರಿಸ್ಟಾ ಮತ್ತು ಇನೋವಾನ ಪರ್ಚೇಸ್ ಮಾಡಬಹುದಾ ಯೂಸ್ಡ್ ವೆಹಿಕಲ್ನ ಅಂತ ಹೇಳ್ತಿದ್ರಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಇನೋವಾ ಮತ್ತು ಇನೋವಾ ಕ್ರಿಸ್ಟಾ ಯಾವುದು ಬೆಟರ್ ಆಪ್ಷನ್ಸ್, ಯಾವ ವೇರಿಯಂಟ್ ಮತ್ತು ಏನು ಪ್ರೈಸ್ ಬ್ರ್ಯಾಕೆಟ್ನಲ್ಲಿದ್ದರೆ ತೊಗೋಬಹುದು, ಅಂದಾಜು ನಿಮಗೆ ಟ್ಯಾಕ್ಸೇಷನ್ ಎಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಆಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕಾದ ವಿಷಯ, ಯಾಕೆ ಜನ ಟೊಯೋಟಾ ಸ್ಪೆಷಲಿ ಇನೋವಾ ಕ್ರಿಸ್ಟಾಗೆ ಜಾಸ್ತಿ ಹಂಬಲಿಸ್ತಾರೆ ತೊಗೋಬೇಕು ಅಂದರೆ, ಬೇರೆ ಏನಿಲ್ಲ, ಸಿಂಪಲ್. ಅದು ಲೋ ಮೇಂಟೆನೆನ್ಸ್ ಕಂಪೇರ್ ಟು ಆ ಸೈಜ್ ವೆಹಿಕಲ್ಗಳು ಕಂಪೇರ್ ಮಾಡೋದು ಲೋ ಮೇಂಟೆನೆನ್ಸೇ. ಮತ್ತು ಡ್ಯೂರೇಬಿಲಿಟಿ ಚೆನ್ನಾಗಿರುತ್ತೆ, ರಿಲಯಬಿಲಿಟಿ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಮೆಕ್ಯಾನಿಸಮ್, ತುಂಬ ಎಲ್ಲ ಸಿಂಪಲ್ ಆಗಿರ್ತದೆ, ತುಂಬ ಕ್ಲಾಸ್ ಆಗಿರ್ತದೆ ಗಾಡಿ. ಇರೋ ಎಂತೂಸಿಯಸ್ಟಿಕ್ ಆಗಿರಲಿಲ್ಲ, ಆರಾಮಾಗಿರ್ತದೆ, ಸೆಟಲ್ ಆಗಿರುತ್ತೆ ಗಾಡಿ. ರಿಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತೆ. ಮತ್ತು ರೈಡಿಂಗ್ ಕಂಫರ್ಟ್, ಸ್ಪೆಷಲಿ ಸೆಕೆಂಡ್ ರೋ ಏನಿದೆಯೋ ಅದು ಸೂಪರಾಗಿರುತ್ತದೆ, ಅದ್ರ ಬಗ್ಗೆ ಮಾತಾಡೋ ಹೋಗಿಲ್ಲ. ಆ ಗಾಡಿನಲ್ಲಿ ಫಾರ್ಚುನರ್ ಆಗಿರಲಿ, ಯಾವ್ದು ಬೇರೆ ಟೊಯೋಟೋದ ಮೆಜಾರಿಟಿಗೆ ಸೆಕೆಂಡ್ ರೋ ಅನ್ನೋದು ಏನಿದೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ರೈಡಿಂಗ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಸಸ್ಪೆಷನ್ ಕೂಡ ಚೆನ್ನಾಗಿರ್ತದೆ, ಕಂಫರ್ಟ್ ಲೆವೆಲ್ ಇರ್ತದೆ. ಸೊ ಹಿಂಗಾಗಿ ಹೈವೇಗೆ ಸಿಟಿಗೆ ಎರಡಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಸೆಗ್ಮೆಂಟ್ನಲ್ಲಿ ಜಾಸ್ತಿ ಇನೋವಾ ಕ್ರಿಸ್ಟಾ. ಬಜೆಟ್ ಇತ್ತು ಅಂತ ಹೇಳಿದ್ರೆ 3 ಲೀಟರ್ ಫಾರ್ಚುನರ್ ಅಥವಾ ಹೊಸದು ಫಾರ್ಚುನರ್ ಕೂಡ ಜಾಸ್ತಿ ಹೋಗ್ತಾರೆ. ಬಟ್ ಮೆಜಾರಿಟಿ ಇನೋವಾ ಕ್ರಿಸ್ಟಾನ ಚೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ನಮಗೆ ಬಜೆಟಲ್ಲೂ ಬರುತ್ತೆ, ಜೊತೆ ರೀಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತೆ, ಮೈಲೇಜ್ ಕೂಡ ಒಂದು ಲೆವೆಲ್ಗೆ ಬೆಟರ್ ಆಗಿರುತ್ತೆ ಅಂತ ಹೇಳಿ. ಸೊ ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 2006-7ನೇ ಇಸ್ವಿ ಮಾಡಲ್ ಗಾಡಿಗಳ್ನ, ಅಂದರೆ ಇನೋವಾ ಬಂತಲ್ಲ, ಆಗಿನ ಗಾಡಿಗಳ್ನ ಇನ್ನೂ 7 ಲಕ್ಷ ರೂಪಾಯಿಗೆ ಹಾಕೊಂಡು ರುಬ್ಬುತ್ತವ್ರೆ. 2ನೇ ಓನರು, 3ನೇ ಓನರ್, 4ನೇ ಓನರು, 5ನೇ ಓನರು, 6. ಮೊನ್ನೆ ಯಾರೋ ಒಬ್ರು ಫೋನ್ ಮಾಡೋದು 11ನೇ ಓನರ್ ಇದೆ, ಸೇಲ್ ಮಾಡ್ಕೊಂಡು ಕೊಡ್ತೀರಾ ಅಂತ. ಇನ್ನೆಷ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನೆಷ್ಟು ಟ್ರಸ್ಟಬಲ್ ಇಂಜಿನ್ ಅಂದರೆ ಟ್ರಸ್ಟಬಲ್ ಇಂಜಿನ್ ಅಂತಲೇ ಲೆಕ್ಕ ಹಾಕ್ಬಹುದು. ಸೊ ಅಷ್ಟರ ಮಟ್ಟಿಗೆ ಅಷ್ಟು ಓನರ್ಸ್ಗಳು 11, ಇನ್ನೊಂದು ಯಾವಾಗೋ ಒಂದು ಸ್ವಲ್ಪ ಕೇಳಿದೆ 17 ಓನರ್ ಏನೋ ಇದ್ದಾರೆ ಅಂತ ಹೇಳೋದು, ಬಟ್ ನಾನು ನೋಡಿಲ್ಲ. ಬಟ್ 11 ಓನರ್ ಕೂಡ ರೀಸೆಂಟಾಗಿ ಫೋನ್ ಮಾಡಿದರು ಸೇಲ್ ಮಾಡ್ಕೊಳ್ಳಿ ಅಂತ. ಸೊ ಅಷ್ಟರ ಮಟ್ಟಿಗೆ ಅದನ್ನು ತೊಗೊಳ್ತಾನೆ ಇರ್ತಾರೆ. ರಿಸೆಲ್ಲಿಂಗ್ ಮೇಲೆ ಅಷ್ಟು ಕೂಡ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಸ್ಪೆಷಲಿ ಇನೋವಾ ಅಂದರೆ ಹಳೆ ಬ್ಯಾಚ್ದ ಗಾಡಿ, ಏನು BS3 ಆ ಎಡಿಷನ್ ಎಲ್ಲ ಬಂದರೆ 2005, 6, 7 ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಈಗಲೂ ಇದೆ, ಮುಂದಕ್ಕೂ ಮೇ ಬಿ ಇರಬಹುದು. ಸೊ ಈಗ ಇಲ್ಲೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಇನೋವಾ ಆಗಿರಲಿ, ಇನೋವಾ ಕ್ರಿಸ್ಟಾ ಬಿಡಿ ಮಾತಾಡೋಂಗಿಲ್ಲ. ಸ್ಟಾರ್ಟಿಂಗೇ ನಿಮಗೆ 13-14 ಈ ರೇಂಜ್ಗೆ, ಅದು ಫಸ್ಟ್ ಬ್ಯಾಚ್ ಗಾಡಿ. 2016ನೇ ಇಸ್ವಿ ಮ್ಯಾನ್ಯುಯಲ್ ನಾರ್ಮಲ್ ಮಿಡ್ ವರ್ಷನ್ ಅಥವಾ ಲೋಯರ್ ಮೆಷನ್ಗಳೇ ನಿಮ್ಗೆ ಅಷ್ಟಕ್ಕೆ ಮಾರ್ತಾಯಿದ್ದಾರೆ. ಇಲ್ಲಿ ಇಲ್ಲಿ ಮಾತಾಡ್ಸೋಕ್ಕೆ ಆಗೋಲ್ಲ, ಅಷ್ಟು ಪ್ರೈಸ್ ಇದೆ. ಸ್ಪೆಷಲಿ BS4 ವೆಹಿಕಲ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಬಿಕಾಸ್ BS6 ಬಂದು ನಿಮಗೆ DPF ಆ್ಯಡ್ ಆಗುತ್ತೆ, ಮತ್ತು ಆ್ಯಡ್ ಬ್ಲೂ ಇವೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೇಂಟೆನೆನ್ಸಲ್ಲಿ ಸ್ವಲ್ಪ ಲೀನಿಯರಾಗಿ ಜಾಸ್ತಿ ಅಂತಲೇ ಹೇಳಬಹುದು. ಬಟ್ ನಿಮ್ಗೆ ಹಳೆಯದು BS6 4 ಎಡಿಷನ್ಗಳು ಏನಿದೆಯೋ ಅದು ಎಲ್ಲ ವೇರಿಯಂಟು ಚೆನ್ನಾಗಿದೆ. ಡಿಪೆಂಡ್ಸ್ ಆನ್ ನಿಮ್ಮದು ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ವೇರಿಯಂಟ್ ಕೂಡ ಚೆನ್ನಾಗಿರ್ತದೆ. ಸೊ ನಿಮಗೆ ಕಂಫರ್ಟ್ ಲೆವೆಲ್ ಆಗಲಿ, 7 ಸೀಟರ್ ಆಗಿರಲಿ, 8 ಸೀಟರ್ ಆಗಿರಲಿ, ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ 16 ಇಂಚಸ್ 17 ಇಂಚಸ್ ಅದು ಮ್ಯಾಟ್ರ್ ಆಗೋದಿಲ್ಲ. ಬಿಕಾಸ್ ಇದು ಮೇನ್ ಪರ್ಪಸ್ ತಗೊಳ್ಳೋದು, ಇದು ಲಾಂಗ್ ಡ್ರೈವ್ ಹೊಡಿಯೋದಕ್ಕೆ, ಟೂರ್ಸ್ ಪರ್ಪಸ್ಗೆ ಅಥವಾ ಸಿಟಿನಲ್ಲಿ ಹೊಡಿಯೋದಕ್ಕೆ ಇದಕ್ಕೆ ತೊಗೊಳ್ತೀನಿ. ಯಾರು ತೊಗೊಳ್ರ ಆಫ್ ರೋಡ್ ಹೋಗೋಲ್ಲ, ಹೋದರೆ ಗೋವಿಂದ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಈಗ ಏನು ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ಬಂದರೆ ಇದನ್ನ ಪರ್ಚೇಸ್ ಮಾಡಬಹುದು. ಈಗ ಫಸ್ಟು ಇನೋವಾ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇನೋವಾ 2 ಲಕ್ಷ, 3 ಲಕ್ಷ, 4 ಲಕ್ಷ, 5, 7, 8, 10 ಓಡಿಸೋ ರೆಕಾರ್ಡ್ಗಳೆಲ್ಲ ಮಾಡಿದ್ದಾರೆ. ಲೋ ಮೇಂಟೆನೆನ್ಸ್. ಇವನು ಒಂದು ಶೆಡ್ಯೂಲ್ ಮಿಸ್ ಮಾಡೋರು ಕೂಡ ನಿಮಗೆ ಮೇಂಟೈನ್ ಮಾಡಬಹುದಾದಂತಹ ಕಂಪೋನೆಂಟ್ಸ್ಗಳು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಅದರಲ್ಲಿದೆ. ಸೊ ಹಾಗಾಗಿ ನೀವು ಅದನ್ನ ತೊಗೋಬಹುದು. ಬಟ್ ನಾನು ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಮೈಂಟೆನೆನ್ಸ್ ಚೆನ್ನಾಗಿರಲಿ. ಬಿಕಾಸ್ ನೀವು ಕಿಲೋಮೀಟ್ರಲ್ಲಿ ನೋಡೋಕ್ಕಾಗಲ್ಲ. ಬಿಕಾಸ್ ಅದೆಲ್ಲ ನಿಮಗೆ ಇನೋವಾ ತೊಗೊಳ್ತಿದ್ರೆ ನಿಮ್ಗೆ ಆಲ್ರೆಡಿ 2 ಲಕ್ಷ ಮಿನಿಮಮ್ಮೇ ಓಡ್ಬಿಟ್ಟಿರ್ತದೆ. 1-1.25 ಲಕ್ಷ ಆದರೆ ನಂಬೇಡಿ, ಎಲ್ಲ ಟ್ಯಾಂಪರಿಂಗ್ ಮಾಡಿರ್ತಾರೆ. ಅದು ಇಲ್ಲಾಗಿರಲಿ, ಎಲ್ಲನೂ ಆಗಿರಲಿ, ಎಲ್ಲ 2, 3, 4 ಹಿಂಗೆ ಓಡಿರ್ತದೆ. ಯಾವುದು 7, 8 ಈ ಮಾಡೆಲ್ಗಳು ಅಷ್ಟು ಓಡಿಬಿಟ್ಟಿರ್ತದೆ. ಸೊ ಹಂಗಾಗಿ ನೀವು ಬ್ಲೈಂಡಾಗಿ ನಂಬೇಡಿ. 70,000, 80,000 ಓಡಿದೆ, ಜೆನ್ಯೂನ್ ರೆಕಾರ್ಡು, ಇವೆಲ್ಲ ನಂಬಕ್ಕೆ ಹೋಗಬೇಡಿ. ಅಷ್ಟು ಓಡೋಕ್ಕೆ ಚಾನ್ಸ್ ಏನಿಲ್ಲ. ಯಾಕಂದರೆ 2006-7 ಇಲ್ಲಿ 2026 ತುಂಬ ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ ಕಿಲೋಮೀಟರ್ ಜಾಸ್ತಿ ಓಡಿರ್ತಾರೆ. ಸೊ ಅದನ್ನು ನೀವು ತಲೆಯನ್ನು ತೆಗೆದುಬಿಡಿ. ಫಸ್ಟು ಆ FC ಎಲ್ಲಿವರೆಗಿದೆ ಚೆಕ್ ಮಾಡಿ, ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ, ಅದೆಲ್ಲ ಚೆಕ್ ಮಾಡಿದ್ರೆ ಗಾಡಿ ಕಂಡೀಷನ್ ಚೆಕ್ ಮಾಡಿ. ಮೇಯ್ನ್ ಬಂದು ರಸ್ಟಿಂಗ್ ಇಶ್ಯೂಸ್ಗಳು ಕೆಳಗಡೆ ನಿಮ್ಮದು ಏನು ಅಂಡರ್ ಬಾಡಿ ಚಾಸಿ ಅಂತ ಏನು ಹೇಳ್ತೀವಲ್ವ, ಸೊ ಅಲ್ಲಿ ಫಸ್ಟ್ ಚೆಕ್ ಮಾಡಿ. ಅಲ್ಲೆಲ್ಲ ಸ್ವಲ್ಪ ರ್ಯಾಶ್ ಡ್ರೈವರ್ನ ಮಾಡಿದರೆ ಎಲ್ಲ ಹೋಗ್ಬಿಟ್ಟಿರೋ ಚಾನ್ಸಸ್ಗಳಿರ್ತದೆ. ಸ್ವಲ್ಪ ರಸ್ಟಿಂಗ್ ಇವೆಲ್ಲ ಆಗಿರ್ತದೆ. ಸ್ವಲ್ಪ ಹಳೆಯದ್ರಲ್ಲಿ, ಇದರಲ್ಲಿ ಏನು ಅಷ್ಟು ಬರೋಲ್ಲ, ಬಟ್ ಹಳೆದ್ರಲ್ಲಿ ಬರುತ್ತೆ. ಸೊ ಹಂಗಾಗಿ ಅದೆಲ್ಲ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಂಜಿನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸರ್ವಿಸ್ ಅಪ್ ಟು ಡೇಟ್ ಎಲ್ಲ ಇತ್ತು ಅಂತ ಹೇಳಿದ್ರೆ, ಸರ್ವಿಸ್ ರೆಕಾರ್ಡ್ ಇದೆ ಇನ್ನೂ ಸೂಪರ್, ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಇದೆ ಇನ್ನೂ ಸೂಪರ್. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಪ್ರಾಪರ್ ಜನರಲ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ಟೈರ್ ಎಲ್ಲ ಚೆನ್ನಾಗಿದೆ ಚೆಕ್ ಮಾಡಿಕೊಂಡು ನಾನ್ ಆಕ್ಸಿಡೆಂಟ್ ವೆಹಿಕಲ್ನ ನೀವು ಆರಾಮಾಗಿ ತೊಗೋಬಹುದು.
ಇನ್ ಕೇಸ್ ನೀವೇನೋ ಇಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ, ಸೊ 7-8 ಮಾಡೆಲ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಬೌವ್ 10 ಮೇಲೆ ಇರೋದನ್ನ ತೊಗೊಳಕ್ಕೆ ಚೂಸ್ ಮಾಡಿ, ಅದು ಬೆಸ್ಟ್ ಆಪ್ಷನ್. ತೀರಾ 6-7ಗೆಲ್ಲ ಹೋದರೆ ನಿಮಗೆ ಒಂದು ಬಜೆಟ್ ಕೂಡ ಜಾಸ್ತಿ ಆಗುತ್ತೆ. ಎರಡನೇದು ನಿಮಗೆ ಇನ್ನೇನು ಈಗ ನಾಮ್ಸ್ಗಳೆಲ್ಲ ಚೇಂಜಸ್ ಆಗ್ತಾಯಿದೆ. ಈಗ ಡೇ ಬೈ ಡೇ ನಾಮ್ಸ್ಗಳೆಲ್ಲ ಚೇಂಜಸ್ ಆಗುತ್ತೆ. ಸೊ ಯಾವಾಗ ಬೇಕಾದ್ರೂ ಕೂಡ BS3 ಅವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತು ಅವಾಗ ರೀಸೆಲ್ಲಿಂಗ್ ಮೇಲೆ ಸಿಕ್ಕಾಪಟ್ಟು ಡೌನ್ ಆಗಿಬಿಡ್ತದೆ. ನೀವು ಒಂದು 2 ವರ್ಷ ಉಜ್ಜಾಡ್ಬಿಟ್ಟು ಬಿಸಾಕೋಣ ಅಂತ ಇರ್ತೀರ. ಸೊ ಹಂಗೂ ಇರಬಹುದು. ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಅಬೌವ್ 2010 ಮೇಲೆ ಇರುವಂಥದ್ದು ಇನೋವಾನ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಇನೋವಾ. ಅದರಲ್ಲಿ ನೀವು ವೈಟು ಸಿಲ್ವರ್ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು, ಚೆನ್ನಾಗಿರ್ತದೆ. ಬ್ಲ್ಯಾಕು ಇವೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರೋದು, ತುಂಬ ಡಲ್ ಕಲರ್ ಆಗಿರ್ತದೆ. ಸೊ ಆದಷ್ಟು ವೈಟು ಸಿಲ್ವರ್, ಸ್ವಲ್ಪ ಅದ್ರಲ್ಲಿ ಗೋಲ್ಡನ್ ಕಲರ್ ಥರ ಬರುತ್ತಂದರೆ ಸ್ವಲ್ಪ ಗ್ರೇಯಿಶ್ ಥರ ಬರ್ತದೆ, ಅದು ಚೆನ್ನಾಗಿದೆ. ಅದು ನಿಮಗೆ ವರ್ಕೌಟ್ ಆಗೋದು ತೊಗೋಬೋದು. ವೈಟ್ ಆಬ್ವಿಯಸ್ಲಿ ಎಲ್ಲರೂ ಇಷ್ಟಪಡ್ತಾರೆ, ತೊಗೋಬೋದು. ಮ್ಯಾನ್ಯಲ್ ಸೂಪರಾಗಿರ್ತದೆ, ಎಕ್ಸಲೆಂಟ್ ಆಗಿರ್ತದೆ. ಸೊ ನೀವು ತೊಗೋಬಹುದು, ಏನೂ ಪ್ರಾಬ್ಲಮ್ ಏನಿಲ್ಲ. ಬಟ್ ನೀವು ಮೈಂಟೆನೆನ್ಸ್ ಚೆನ್ನಾಗಿ ಮಾಡಿಕೊಂಡು ನೀವು ರೀಸೆಲ್ಲಿಂಗ್ ಮಾಡಿದ್ರೆ ಖಂಡಿತ ನೀವು ಸೇಲ್ ಮಾಡೋ ಟೈಮಲ್ಲಿ ಒಳ್ಳೆ ಪ್ರೈಸ್ ನಿಮಗೆ ಸಿಗುತ್ತೆ. ಒಂದು 20-30 ಸಾವಿರ ಮೈನಸ್ ಮಾಡ್ಕೋಬೋದು ಅಷ್ಟೇ. ಸೊ ಹಂಗಾಗಿ 2010 ಮೇಲಿರುವಂಥ ವೆಹಿಕಲ್ಗಳ್ನ ನೀವು ತೊಗೋಬಹುದು. ಅಪ್ ಟು ನೀವು 3rd ಒನ್ ಆರ್ 4thವರೆಗೂ ಇನ್ ಕೇಸ್ ಗಾಡಿ ಎಕ್ಸಲೆಂಟ್ ಆಗಿತ್ತು, ಎಲ್ಲ ತೊಗೊಂಡವರೆಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ ಟು ನೀವು 5th ಓನರ್ವರೆಗೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಮೇಲಾದರೆ ನಿಮಗೆ ಏನೋ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಸೊ ನೋಡಿ, ಗಾಡಿ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಇನೋವಾಗೆ ಕುರಿತು. ಮತ್ತು ಇನೋವಾ ನೀವು ತೊಗೊಂಡ್ರೂ ಕೂಡ ನಿಮಗೆ ಮೈಲೇಜ್ ಅದರಲ್ಲೆಲ್ಲ ಅಷ್ಟು ಕೂಡ ಸಿಟಿಲೆಲ್ಲ ಒಂದು 10 ಕೊಟ್ಟರೆ 10 ಅನ್ನೋದು ಆ ಇಂಜಿನ್ಗೆ ಅದು 2.5 ಹಿಂಗೆ ಜಾಸ್ತಿ ದೊಡ್ಡ ಇಂಜಿನ್. ಅದು ಇದಕ್ಕೆ ಇವಾಗ ಬರ್ತಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅದು CC ಅದು. ಸೊ ಹಂಗಾಗಿ ನಿಮ್ಗೆ ಅದು ಅಷ್ಟೊಂದು ಕೊಡೋದಿಲ್ಲ ಮೈಲೇಜ್. ಯಾಕಂದರೆ ಮೈಂಟೆನೆನ್ಸ್ ಚೆನ್ನಾಗೆಲ್ಲ ಮಾಡಿದ್ರು ಕೂಡ ಒಂದು 10 ಬರ್ಬೋದು ಅಷ್ಟೇ. ಒಂದು ಹೈವೇಗೆಲ್ಲ ಹೋದರೆ ಡಿಪೆಂಡ್ಸ್ ಆನ್ ಕ್ರೂಸಿಂಗ್ ಲೆವೆಲ್ ಮೇಲೆ ನೀವು 12-13ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 14 ಮಾಡಿರೋರು ಇದ್ದಾರೆ, 15 ಮಾಡಿರೋರು ಇದ್ದಾರೆ. ಬಟ್ ಬೆಟರ್ ಆಪ್ಷನ್ ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ಸ್ವಲ್ಪ 10+ ತೊಗೊಂಡು ಮೈಂಟೈನಿಂಗಲ್ಲಿರೋ ಗಾಡಿನ ತೊಗೊಂಡ್ರೆ ನೀವು ಒಂದು ಸಿಟಿನಲ್ಲಿ ಒಂದು 10-12ವರೆಗೂ, 12 ಡೌಟೇ, 12 ಬರೋಲ್ಲ ಬಿಡಿ, ಒಂದು 10-11ವರೆಗೂ ಬಿಕಾಸ್ ಆಫ್ ಮೈಲೇಜ್ ಮ್ಯಾಟ್ರ್ ಆಗೋದಿಲ್ಲ ಬಿಡಿ. ಓಕೆ, ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದು. FC ಅಪ್ ಟು ಎಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ FC ಏನಾದರೂ ಡೀಸೆಲ್ ಗಾಡಿಗಳಿಗೆ, ಹಳೆ ಡೀಸೆಲ್ ಗಾಡಿಗಳಿಗೆ, 15 ವರ್ಷದ ಗಾಡಿಗಳಿಗೆ ಏನಾದ್ರೂ ಸ್ಟಾಪ್ ಮಾಡ್ತು FC ರಿನ್ಯೂವಲ್ ಅಂತ ಹೇಳಿದ್ರೆ ಭಾಳ ದೊಡ್ಡ ಹೊಡೆತ ಆಗಿಬಿಡ್ತದೆ. ಅವಾಗ ನೀವು ಸ್ಕ್ರ್ಯಾಪ್ ಮಾಡಲೇಬೇಕಾಗುತ್ತೆ. ಸೊ ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಸೊ ಹುಷಾರಾಗಿರಿ, ಆದಷ್ಟು 10 ಬಿಲೋ ಅವಾಯ್ಡ್ ಮಾಡಿಬಿಡಿ. ಆ್ಯಂಡ್ ನೆಕ್ಸ್ಟು 10 ಮೇಲೆ ತೊಗೊಳ್ಳಿ, ಪರವಾಗಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು 8 ಲಕ್ಷದ ಒಳಗಡೆ, 8 ಲಕ್ಷನೂ ಜಾಸ್ತಿನೇ, ಕರ್ನಾಟಕ ಗಾಡಿ ಡೈರೆಕ್ಟ್ ಫಸ್ಟ್ ಪಾರ್ಟಿ ಅಂದರೆ ಪ್ರಾಪರ್ ಕರ್ನಾಟಕ ಹಿಸ್ಟ್ರಿನೇ ಇರೋವಂಥ ಗಾಡಿಯಾಗಿರಬೇಕದು. ಡೆಲ್ಲಿಯಿಂದ ತಂದು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ, ನೀವು 4th ಪಾರ್ಟಿ ಆದರೆ ಅದಕ್ಕಷ್ಟು ವ್ಯಾಲ್ಯೂ ಇರೋದಿಲ್ಲ. ಬಿಕಾಸ್ ಅಲ್ಲಿ ನಿಮ್ಮ ಕಮ್ಮಿಗೆ ಸಿಕ್ಕಿರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮಗೆ ಅಷ್ಟು ದುಡ್ಡೆಲ್ಲ ಕೊಟ್ಟು ತೊಗೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಇದೇ ಇನೋವಾ ಇವಾಗಲೂ ಕೂಡ 15 ಮಾಡಲು ನಿಮ್ಗೆ ಅಲ್ಲೂ ಸಿಗುತ್ತೆ, ರೈಟ್. UP ಮಾಡಲ್ ಗಾಡಿ ಸಿಗುತ್ತೆ, ಅಲ್ಲೂ ನಿಮಗೆ UP ಇದೆಲ್ಲ ಸಿಗುತ್ತೆ. ನಿಮಗೆ UP HRದೆಲ್ಲ NOC ನಿಮ್ಗೆ ಆರಾಮಾಗಿ ಸಿಗುತ್ತೆ, ಅದೇನು ಇಶ್ಯೂ ಇಲ್ಲ. PBದು ಸಿಗುತ್ತೆ. ಬಟ್ ನಿಮಗೆ UPಯಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. UP ರಿಜಿಸ್ಟ್ರೇಷನ್ ವೆಹಿಕಲ್ಗಳು DLನಲ್ಲಿ ದೆಹಲಿನಲ್ಲಿ ಚೆನ್ನಾಗಿ ಸಿಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ಅಲ್ಲೂ ನಿಮಗೆ ತೀರಾ ಕಮ್ಮಿ ಸಿಗುತ್ತೆ. ನಿಮಗೆ 3.5 ಲಕ್ಷ 4 ಲಕ್ಷಕ್ಕೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಚೆನ್ನಾಗಿರೋ ಗಾಡಿಗಳು. ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿಗಳೆಲ್ಲ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮಲ್ಲಿ. ಇನೋವಾ ಬಟ್ ಮೇಂಟೆನೆನ್ಸ್ ಕೂಡ ಚೆನ್ನಾಗಿರ್ತದೆ ಅಲ್ಲಿ. ಜಾಸ್ತಿ ಇನೋವಾ, ಹಳೇದು ಇನೋವಾ ಯಾರು ಪರ್ಚೇಸ್ ಮಾಡಲ್ಲ, ಯಾರೋ ಒಬ್ರು ಇಟ್ಕೊಂಡಿರ್ತಾರೆ. ಅವು ಡೆಲ್ಲಿ ಔಟ್ಸ್ಕರ್ಟಲ್ಲಿ ಅಥವಾ ಓಲ್ಡಲ್ಲಿ HR ಈ ಕಡೆ ಯಾರನ್ನ ಇಟ್ಕೊಂಡಿರೋಲ್ಲ, ಯಾವ್ದಾನ ಹೊಸ ಗಾಡಿಗೆ ಅಪ್ಗ್ರೇಡ್ ಆಗಿದ್ದಾಗ ತಂದು ಇಲ್ಲಿ ಹಾಕಿರ್ತಾರೆ ಅಷ್ಟೇ. ಸಿಟಿ ಲಿಮಿಟ್ಸಲ್ಲಿ ಇರುವಂಥದ್ದು ಇರಲ್ಲ. ಸೊ ಹಂಗಾಗಿ ಅಲ್ಲಿ ಅದು ಒಂದು ಲೆವೆಲ್ಗೆ ಬೆಟರ್ ಅಂತಲೇ ಹೇಳ್ಬೋದು. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಇನೋವಾ ಆ್ಯಕ್ಚುಲಿ ಚೆನ್ನಾಗಿರ್ತದೆ. ಬಿಕಾಸ್ ಅದೆಲ್ಲ ಔಟ್ಸ್ಕರ್ಟ್ ಜಾಸ್ತಿ ಇಟ್ಕೊಂಡಿರ್ತಾರೆ ದೆಹಲಿಯಿಂದ ಆಚೆ. ಈಗ ಉದಾಹರಣೆಗೆ ಇಲ್ಲಿ ಮೈಸೂರು ಗಾಡಿಗಳು ಬೆಂಗಳೂರು ಗಾಡಿಗಿಂತ ಆ್ಯಕ್ಚುಲಿ ಚೆನ್ನಾಗಿರ್ತದೆ. ತುಮಕೂರು ಗಾಡಿಗಳು ಬೆಂಗಳೂರಿಗಿಂತ ಚೆನ್ನಾಗಿರ್ತದೆ. ಅವ್ರು ರಫ್ಯೂಸ್ ಮಾಡಿರಬಹುದು, ಬಟ್ ಎನಿವೇ ಬಟ್ ಇಲ್ಲಿ ಸಿಟಿ ಲಿಮಿಟ್ಸಲ್ಲಿ ಇಲ್ಲಿ ಟ್ರಾಫಿಕಲ್ಲಿ ಇಂಜಿನ್ ಸ್ಟ್ರೆಸ್ ಮಾಡಿಸಿ ಓಡಿಸೋ ಥರ ಅಲ್ಲಿರೋದಿಲ್ಲ. ಇದಕ್ಕೋಸ್ಕರ ನೀವು ಇನೋವಾ ಏನಾದರೂ ನಿಮಗೆ 15 ಮಾಡೆಲ್ಗಳು, ಅದೇ ಲಾಸ್ಟ್ ಬ್ಯಾಚ್ ಅದು 15, 14, 13ವರೆಗೂ ನೀವು ನೋಡ್ಬೋದು. 13 to 15ವರೆಗೂ ಕೂಡ ನೀವು ಅಲ್ಲಿ ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇತ್ತು, ಆಕ್ಸಿಡೆಂಟ್ ಇಲ್ವಾ ಅವೆಲ್ಲ ಚೆಕ್ ಮಾಡಿಬಿಟ್ಟು ನೀವು ತೊಗೋಬಹುದು. ಒಳ್ಳೆ ಆಪ್ಷನ್ನು, ಗ್ರೇಟ್ ಆಪ್ಷನ್ನು. ಬಿಕಾಸ್ ಒಳ್ಳೆ ರೀಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಇದೆ. ಮತ್ತು ನಿಮಗೆ ರೈಡಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರ್ತದೆ ಕಂಪೇರ್ ಟು ಆ ಸೆಗ್ಮೆಂಟಲ್ಲಿ ಬಂದಿರುವಂಥ ಬೇರೆ ಬೇರೆ ಗಾಡಿಗಳು ಎಷ್ಟೊಂದಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಪ್ಷನ್. ಏನಾದರೂ ಇದರಲ್ಲೆಲ್ಲ ನೀವು ಆಫ್ ರೋಡು ಅಥವಾ ತುಂಬ ಹಳ್ಳಿಗಳ ಕಡೆ ತುಂಬ ಡಂಪಿರೆಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಬಿಡಿ. ಬಟ್ ಸಿಟಿ ಲಿಮಿಟ್ಸ್ಗೆ ಇಟ್ಸ್ ಗುಡ್, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನಮ್ಮ ಕ್ರೆಸ್ಟಾಗಿ ಬಂದ್ಬೋಣ. 2016 ಬ್ಯಾಚಿಂದನೂ ಕೂಡ ನಿಮ್ಗೆ ಅವೈಲೇಬಿಲಿಟಿ ಇದೆ ಇವಾಗ. 16, 17, 18, 19 ಇದು ಒಂದು. ಅಬೌಟ್ 20 ಅದೇನಾಗುತ್ತೆ ನಿಮಗೆ ಅದು ಏನು ಟ್ಯಾಕ್ಸ್ ಏನಾಗುತ್ತೆ, ಆ್ಯಡೆಡ್ ಟ್ಯಾಕ್ಸ್ ಡಿಪ್ರಿಷಿಯೇಷನ್ ಎಲ್ಲ ತೆಗೆದ್ಮೇಲೆ ಏನಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಬಂದುಬಿಡುತ್ತೆ.
ಇದು ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಹಳೆಯದು 2015ಗಿಂತ ಬಂದಿರೋಂಥದ್ದು ಆ ಮಾಡಲ್ಗಳು ಇನೋವಾದಲ್ಲಿ ಯಾವುದೇ ತೊಗೊಂಡ್ರು ಕೂಡ ನಿಮ್ಗೆ ಹೆಚ್ಚೆಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20ರಿಂದ 140 ಇಟ್ಸ್ ಅ ಮ್ಯಾಕ್ಸಿಮಮ್. ಅದ್ರ ಮೇಲೆ ದಟ್ಟಲ್ಲ, ಅಷ್ಟು ಈಸಿಯಾಗಿ ಸಿಕ್ಬಿಡ್ತದೆ ನಿಮಗೆ, ಆರಾಮಾಗಿ ಅಷ್ಟೇ ಟ್ಯಾಕ್ಸ್ ಬರೋದು ನಿಮಗೆ. ಇವಾಗ ನೀವೇನೋ ಕ್ರಿಸ್ಟ ಆ್ಯಡ್ ಮಾಡ್ತಿದ್ದೀರಾ ಅಂದರೆ 16, 17 ಮಾಡಲ್ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ಬಂದಿರೋದೇ ಅವಾಗಿಂದ 16ರಿಂದ ನಿಮಗೆ ಮ್ಯಾನ್ಯುಯಲ್ ಸಿಗುತ್ತೆ. 16, 17 ಈ ಮಾಡಲ್ ತೊಗೊಂಡ್ರೆ ಆ್ಯಕ್ಚುಲಿ ಇಟ್ಸ್ ಅ ಗ್ರೇಟ್ ಡೀಲ್. ನಿಮಗಲ್ಲಿ ಒಂದು ಫಸ್ಟ್ ಓನರ್ ವೆಹಿಕಲ್ಗಳು ನಿಮಗೆ ಒಂದು 9 ಲಕ್ಷದಿಂದ ಶುರುವಾಗುತ್ತೆ ಚೆನ್ನಾಗಿರೋ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ಒಂದು 8.5-8 ಸಿಗುತ್ತೆ ನಿಮಗೆ, ಅದು ನೀವು ತೊಗೋಬೋದು. ಅಲ್ಲಿ ಇಲ್ಲಿಗೆ ಬಂದರೆ ನಿಮ್ಗೊಂದು ಹೆಚ್ಚು ಕಮ್ಮಿ ಒಂದು 2.25ವರೆಗೂ ಕೂಡ ನಿಮಗೆ ಟ್ಯಾಕ್ಸೇಷನ್ ಬರೋ ಚಾನ್ಸಸ್ ಇದೆ. ಎಲ್ಲ ಸೇರಿ ನಿಮ್ಗೆ ಒಂದು 2.5 ಮುಗ್ದೋಗುತ್ತೆ. ನಿಮಗೆ ಅಲ್ಲಿ 9 + 2 ಮ್ಯಾಕ್ಸಿಮಮ್ ಅಂದರೆ 2 ನಿಮ್ಗೆ 11ಕ್ಕೆಲ್ಲ ನಿಮಗೆ 17ರ ಮಾಡಲ್ ಗಾಡಿಗಳು ಸಿಕ್ಬಿಡ್ತದೆ. ಇಲ್ಲೂ ನಿಮಗೆ HR ಗಾಡಿಗಳು ಅಲ್ಲಿಂದ ತರಿಸಿ ಅದೇ ಪ್ರೈಸ್ಗೆ ಮಾರ್ತಾರೆ, ಬಟ್ ಅಲ್ಲಿ ಸೆಕೆಂಡ್ ಓನರ್ ವೆಹಿಕಲ್ಗಳು ಇರ್ತದೆ ಇಲ್ಲಿ. ಬಟ್ ಇದೇ ನೀವು ಅಲ್ಲೂ ಹೋದ್ರೆ ಡಿಸ್ಕಷನ್ ಮಾಡಿದ್ರೆ ಇನ್ನೊಂದು 50-60 ಸಾವಿರ ಸೇವ್ ಮಾಡ್ಬೋದು. ಬಟ್ ತುಂಬ ಇಲ್ಲೂ ತರಿಸ್ತಾ ಇದ್ದಾರೆ ತುಂಬ ಜನ. HR, DL, WB ತೊಗೊಳಕ್ಕೆ ಹೋಗ್ಬಿಟ್ಟು ಅವಾಯ್ಡ್ ಮಾಡಿ ಅದನ್ನ. HR ಇದ್ರೆ ಫಸ್ಟ್ ಚಾಯ್ಸ್ ಮಾಡಿ. ಫಸ್ಟು ನೀವು HR ಪ್ರಿಫರೆನ್ಸ್ ಕೊಡಿ, UP ಕೊಡಿ, ಆಮೇಲೆ ಥರ್ಡ್ ಆಪ್ಷನ್ ಡೆಲ್ಲಿ ಕೊಡಿ ಕ್ರಿಸ್ಟ ತೊಗೊಳ್ಳೋ ಹಾಗಿದ್ದರೆ ಮಾತ್ರ. ಆಮೇಲೆ 16, 17 ಮಾಡಲ್ಗಳು ನೀವು ಅಲ್ಲಿ ಸಿಗುತ್ತೆ, ಬಟ್ ತುಂಬ ಜಾಸ್ತಿ ಓಡಿರುತ್ತೆ. 1,50,000, 2 ಲಕ್ಷ, 2.25 ಲಕ್ಷ ಹಿಂಗೆಲ್ಲ ಓಡಿಸ್ಬಿಟ್ಟಿರ್ತಾರೆ. ಎಲ್ಲೋ ಬೋರ್ಡ್ನ ತೊಗೊಳೋಕ್ಕೆ ಹೋಗ್ಬೇಡಿ, ಭಯಂಕರ ರಿಸ್ಕ್ ಇದೆ, ಭಯಂಕರ ಉಜ್ಜಾಡ್ಬಿಟ್ಟಿರ್ತಾರೆ, ತೊಗೋಬೇಡಿ. ಪ್ರಾಪರ್ ವೈಟ್ ಬೋರ್ಡ್ ಇರಬೇಕು, ಪ್ರಾಪರ್ ರೆಕಾರ್ಡ್ಸ್ ಇರಬೇಕು, ಪ್ರಾಪರ್ ಎಲ್ಲನೂ ಕೂಡ ಚೆನ್ನಾಗಿದ್ದು ನಿಮ್ಗೇನಾದ್ರೂ ಒಂದು 8.5ರಿಂದ 9 ಮ್ಯಾಕ್ಸಿಮಮ್. ನಿಮ್ಗೇನಾದ್ರು 9 ಒಳಗೆ ತುಂಬ ಚೆನ್ನಾಗಿರೋ ಗಾಡಿ 16, 17 ಇಸ್ವಿ ಮಾಡಲ್ ಗಾಡಿ ಸಿಕ್ಕಿದ್ರೆ ನಿಮಗೆ ಅದೆಲ್ಲ ಆ್ಯಡ್ ಮಾಡಿದ್ರು ಕೂಡ ನಿಮ್ಗೊಂದು 10.5ರಿಂದ 11 ಲಕ್ಷ ಮ್ಯಾಕ್ಸಿಮಮಲ್ಲಿ ಮುಗ್ದೋಗುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದ್ರು ಕೂಡ ಮುಗ್ದೋಗುತ್ತೆ. ಸೊ ಹಂಗಾಗಿ ಅಲ್ಲೇನೋ ನಾವು ಹೋದರೆ 16, 17 ಮಾಡಲ್ ಗಾಡಿಗಳು ನಿಮ್ಗೆ ಸಿಗುತ್ತೆ. ಇನ್ನು 18, 19 ಇಸ್ವಿ ಗಾಡಿ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 2 ಮೇಲೆ ದಾಟಿಬಿಡುತ್ತೆ. ನಿಮಗೆ DDನೇ 2 ಮೇಲೆ ದಾಟಿಬಿಡುತ್ತೆ. ಸೊ ಹಂಗಾಗಿ ಅದನ್ನು ತರಬೇಕಾದ್ರೆ ಕೇರ್ಫುಲ್ಲಾಗಿ ತನ್ನಿ. ಅದು ಫಸ್ಟ್ ಓನರ್ ಆಗಿರಬೇಕು. ವೈಟ್, ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಅದನ್ನ ಚೂಸ್ ಮಾಡಿ. ಮ್ಯಾನ್ಯಲ್, ಆಟೋಮೆಟಿಕ್, ಇಟ್ಸ್ ಅಪ್ ಟು ಯು. ಯಾವುದನ್ನು ಚೂಸ್ ಮಾಡಿ, ಚೆನ್ನಾಗೇ ಇರುತ್ತೆ, ಏನು ಪ್ರಾಬ್ಲಮ್ ಏನಿರಲ್ಲ ಗಾಡಿ. ಅದು ಅಷ್ಟೇ 1.5 ಲಕ್ಷದ ಮೇಲೇ ಗಾಡಿಗಳು ಓಡಿರ್ತದೆ. ಸೊ ಹಂಗಾಗಿ ಎಲ್ಲ ಡಾಕ್ಯುಮೆಂಟೇಷನ್ಸ್ ಕರೆಕ್ಟಾಗಿದ್ದು ಕೂಡ ನಿಮಗೆ ಪ್ರೈಸ್ ಪಾಯಿಂಟಲ್ಲಿ ನಿಮ್ಗೆ ವರ್ಕೌಟ್ ಆಯಿತು ಅಂತ ಹೇಳಿದ್ರೆ, ಎಲ್ಲ ಆ್ಯಂಗಲ್ ಟೈರ್ ಗೀರು ಎಲ್ಲನೂ ಚೆನ್ನಾಗಿತ್ತು, ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಇತ್ತು ಅಂತ ಹೇಳಿದ್ರೆ ನೀವೊಂದು 9.25 ಸ್ಟ್ರೆಚ್ ಮಾಡಬಹುದು. ಈಗ 18, 19 ಸ್ವಲ್ಪ ಟಾಪ್ ಎಂಡ್ ಬಂದುಬಿಡುತ್ತೆ. ಅವಾಗೆಲ್ಲ ನಿಮ್ಗೆ ಟಾಪ್ ಎಂಡ್ ಬರ್ತದೆ, ನಿಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ಸಿಸ್ಟಮ್. ನಿಮಗೆ 7 ಸೀಟ್ರ್ 8 ಸೀಟ್ರ್ ಎಲ್ಲನೂ ಕೂಡ ಪ್ರಾಪರ್ ಕಂಡೀಷನಲ್ಲಿ ಇತ್ತು. ನಿಮಗೆ ಟಾಪ್ ಎಂಡ್ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವೊಂದು 10ವರೆಗೂ ಸ್ಟ್ರೆಚ್ 10 ಕಾಲ್ವರೆಗೂ ನೀವು ಸ್ಟ್ರೆಚ್ ಮಾಡ್ಬೋದು. ಆ ಸ್ಟ್ರೆಚ್ ಮಾಡೋದು ಏನಾಗುತ್ತೆ, ನಿಮ್ಗೆ ಇಲ್ಲಿ ಬಂದಾಗ ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಿಮ್ಗೊಂದು 2.25 ಹತ್ತಿರ 3ವರೆಗೂ ನಿಮಗೆ ಟ್ಯಾಕ್ಸೇಷನ್ ಆ್ಯಡ್ ಆಗಿಬಿಡುತ್ತೆ. ಸೊ ನಿಮ್ಗೆ ಕೈ ಬರೋಷ್ಟೊತ್ತಿಗೆ 10 + 3.5 14 ಅಂದ್ಕೊಳ್ಳಿ. 14ಕ್ಕೆ ನಿಮಗೆ 18, 19 ಇಸ್ವಿವರೆಗೂ ನಿಮಗೆ ಸಿಕ್ಬಿಡ್ತದೆ. ಸೊ ಅದು ಬಟ್ ಇಲ್ಲಿ ಈಗ ಅದು 18 ಲಕ್ಷ ಓಡ್ತಿದೆ. ನಿಮಗೆ ಆಲ್ಮೋಸ್ಟ್ ಒಂದು 3 ಲಕ್ಷ ರೂಪಾಯಿವರೆಗೂ ನೀವು ಸೇವ್ ಮಾಡಬಹುದು. 18, 19 ಗಾಡಿಗಳು ಚೆನ್ನಾಗಿರೋ ಗಾಡಿ ತುಂಬ ಕಡಿಮೆ ಮಾರ್ಜಿನಲ್ಲಿ ನೀವು ತಂದರೆ ಸಿಗಬಹುದು. ಇನ್ ಕೇಸ್ ನಿಮಗೇನೋ ಡೈರೆಕ್ಟ್ ಪಾರ್ಟಿ ಸಿಕ್ಕಿದ್ರೆ ಅವ್ರಿಗೆ ಹೇಳಿ NOC ನಮಗೆ ಸಪೋರ್ಟ್ ಮಾಡ್ತಾರೆ. NOCಗೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಡೀಲರ್ಗಳು ಇರ್ತಾವೆ, ಡೀಲರ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾರೆ. ಬಿಕಾಸ್ ಟೊಯೋಟಾ ಇವಾಗ ಸ್ಟಾಪ್ ಆಗುತ್ತೆ ಅಂತ ಅಫಿಷಿಯಲ್ ನ್ಯೂಸ್ ಬಂದಮೇಲೆ ಈ ಕ್ರಿಸ್ಟಾಗೆ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಏನಾಗಿದೆ, ಕಮ್ಮಿ ಆಗಿಬಿಟ್ಟು ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ. ಅದೊಂದು ಪ್ರಾಬ್ಲಮ್. ಇದೇನು ಬಿಟ್ಕೊಳ್ಳಿ, ಯಾವಾಗ ಅದು ಸ್ಟಾಪ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಈಗ ಅಲ್ಲಿ ಕಮ್ಮಿ ಮಾಡಿ ತುಂಬ ಜನ ಕೇಳ್ತಿದ್ರಿ ಕಮ್ಮಿ ಅಂದರೆ ಎಷ್ಟು ಮಾಡಬಹುದು ಅಂತ. ಯಾವುದೇ ವೆಹಿಕಲ್ ಅದು ಕಮ್ಮಿ ಮಾಡ್ತಾರೆ ಯಾವಾಗ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ, ಸೆಲ್ಲಿಂಗು, ಗಾಡಿ ಕಂಡೀಷನ್ಸು, ಇಯರು, ಡಿಪ್ರಿಷಿಯೇಷನ್ ವ್ಯಾಲ್ಯೂ ಇದೆಲ್ಲ ಕೌಂಟ್ ಆಗುತ್ತೆ. ಬಟ್ ಈಗ ಟೊಯೋಟಾ ಕ್ರಿಸ್ಟಾಗೆ ಏನಾಗಿದೆ ಅಂತ ಹೇಳಿದ್ರೆ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಆ್ಯಕ್ಚುಲಿ ಕಡಿಮೆನೇ ಇರೋದು. ಇವಾಗಲೂ ಅದು ID ವ್ಯಾಲ್ಯೂ ಆಗಿರಲಿ ಪ್ರತಿಯೊಂದು ಕಡಿಮೆನೇ ಇದೆ. ಬಟ್ ಕ್ರಿಸ್ಟಾ ಸ್ಟಾಪ್ ಆಗುತ್ತೆ ಅಂತ ಯಾವಾಗ ನ್ಯೂಸ್ ರೀಸೆಂಟಾಗಿ ಬಂತು, ಸೊ ಇವಾಗ ಅದರದ್ದು ಮಾರ್ಕೆಟ್ ವ್ಯಾಲ್ಯೂ ಏನಾಗಿದೆ, ಸ್ಟೇಬಲ್ ಆಗಿಬಿಟ್ಟಿದೆ. ಈಗ ಅದು ಡೌನ್ ಆಗಲ್ಲ. ಈ ವರ್ಷ ಆ್ಯಕ್ಚುಲಿ ಡೌನ್ ಆಗಬೇಕಾಗಿತ್ತು, ಬಟ್ ಅದು ಡೌನ್ ಆಗಿಲ್ಲ. ಸೊ ಅವಾಗೇನಾಗುತ್ತೆ, ನಿಮಗೆ ಅಲ್ಲೋಗಿ ಬಾರ್ಗೇನ್ ಮಾಡೋದಕ್ಕಾಗಲ್ಲ. ನೀನೆಲ್ಲರೂ ಇನ್ನೊಬ್ಬ ಸ್ಪೆಷಲಿ ಅಲ್ಲಿ ವೈಟ್ ಗಾಡಿಗಳು, ಸಿಲ್ವರ್ಗಳು ಸ್ವಲ್ಪ ಸಿಗೋದೇ ಕಷ್ಟ ಆಗಿಬಿಡುತ್ತೆ. ಬರೀ ಡಾರ್ಕ್ ಕಲರ್ಗಳೇ ಸಿಗುತ್ತೆ. ಓಕೆ, ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ಯಾರಾದರೂ ಡೈರೆಕ್ಟ್ ಪಾರ್ಟಿಗಳು ಸಿಕ್ಕಾಗ ನೀವು ಅವ್ರ ಹತ್ರ ಡೀಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಡೀಲ್ ಮಾಡಿ. NOC ನನಗೆ ತಕ್ಕೊಂಡು ಕೊಡಿ, ಕರ್ನಾಟಕ NOC ನಿಮ್ಗೆ ಯಾವ RTO ಬೇಕೋ RTO ತಕ್ಕೊಂಡು ಕೊಡಿ ಅಂತ ಹೇಳಿ ಒಂದು ಸ್ವಲ್ಪ ಅಮೌಂಟ್ನ ಪೆಂಡಿಂಗ್ ಇಟ್ಕೊಂಡು ಅವ್ರದ್ದು ಆಧಾರು, ಅವ್ರದ್ದು ಫೋನು, ಅವ್ರದ್ದು ಮನೆ ಇವೆಲ್ಲ ನೀಟಾಗಿ ನೋಡ್ಕೊಂಡಿದ್ದು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಪ್ರಾಪರಾಗಿ ಅಂತ ಹೇಳಿದ್ರೆ ಅವ್ರ ಹತ್ರ ನೀವು ನೆಗೋಷಿಯೇಟ್ ಮಾಡಿ.
ಯಾಕಂದರೆ ನೀವು ಅವ್ರ ಹತ್ರ ಗಾಡಿ ತಂದರೆ ನೀವು ಇನ್ನೂ ಕೂಡ ನಮಗೆ ಏನೇನು ಹೇಳಿದ ಪ್ರೈಸ್ ಪಾಯಿಂಟು ಇನ್ನೂ ಒಂದು ಅರೌಂಡ್ 50 + 60 70ವರೆಗೂ ಕೂಡ ಇಟ್ಸ್ ಡಿಪೆಂಡ್ಸ್ ಆನ್ ಯು. ಈಗ ಹೆಂಗೆ ನಾವು ಸ್ಪಿನ್ನಿಂಗ್ ಕಾರ್ 24 ತಂದರೆ ಆ ಪ್ರೈಸ್ಗೂ ಡೈರೆಕ್ಟು ಪಾರ್ಟಿ ಹತ್ರ ತರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟೇ ಡಿಫ್ರೆನ್ಸ್ ಅಲ್ಲೂ ಕೂಡ ಸೇಮ್ ಹಾಗೆ ಇದೆ. ಇಲ್ಲೇ 5 ಲಕ್ಷ ಗಾಡಿ ಸಿಗುತ್ತೆ ಡೀಲರ್ ಹತ್ರ ಅಂತ ಹೇಳಿದ್ರೆ, ಅದೇ ನೀವು ಏನೋ ಡೈರೆಕ್ಟಾಗಿ ಸೆಲ್ಲರ್ ಹತ್ರನೇ ಹೋದರೆ ಅದೇ ಗಾಡಿ ನಿಮ್ಗೆ ಇನ್ನೊಂದು 60,000 70,000 ಕಮ್ಮಿಗೆ ಸಿಗುತ್ತೆ. ಅದು ನೀವು ಹೆಂಗೆ ಮಾತಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಅವ್ರ ಮನೆ ಅವ್ರದ್ದೆಲ್ಲ ವಿಳಾಸ ಎಲ್ಲ ತಿಳ್ಕೊಂಡು NOCಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಪಾರ್ಟಿ ಹತ್ರ ತನ್ನಿ, ನೀವು ಇನ್ನೂ ಕೂಡ ಉಳಿತಾಯ ಮಾಡಬಹುದು. ಬಟ್ NOCನಲ್ಲಿ ಹುಷಾರು ನೋಡ್ಕೊಳ್ಳಿ. ಅಬೌವ್ 2015ಗಿಂತ ಮೇಲಿರೋ ಕೆಳಗಡೆ ಇರೋ ಗಾಡಿಗಳಿಗೆ ಅಲ್ಲಿ NOC ಸಿಗ್ತಾಯಿಲ್ಲ. ಸೊ ಹಂಗಾಗಿ ಆದಷ್ಟು ಡೆಲ್ಲಿ ವೆಹಿಕಲ್ದು DL ನಂಬರ್ಗಳ್ನ ಹುಷಾರಾಗಿಡಿ. 17-18 ಪ್ರಾಬ್ಲಮ್ ಇಲ್ಲ, ಸಿಕ್ಬಿಡುತ್ತೆ. ಬಟ್ ನೀವು ಪ್ರಾಪರ್ 16 ಮಾಡಲ್ ತರ್ತಾಯಿದ್ದೀರ, 16 ಮಾಡಲು ಫೆಬ್ರವರಿ ಜನವರಿ ಆದಷ್ಟು ಈ 16ನೇ ಇಸ್ವಿ ಕ್ರಿಸ್ಟ ಏನೋ ನೀವು ತರ್ತಾಯಿದ್ರೆ ಬೆಟರ್ ನೀವು HR ಅಥವಾ ಇದು UKದು PBದು ಇದನ್ನು ತೊಗೊಂಬಂದ್ರೆ UPದು ಇದು ತೊಗೊಂಬಾದ್ರೆ ಬೆಟರ್ ಆಪ್ಷನ್. ಬಟ್ DLನ ಅವಾಯ್ಡ್ ಮಾಡಿ. 17-18 ಪ್ರಾಬ್ಲಮ್ ಇಲ್ಲ, 17-18-19 DLದು ಒಳ್ಳೆ ಆಪ್ಷನ್ ತೊಗೊಂಬನ್ನಿ, ಇದು ಆಪ್ಷನ್. ಸೊ ತಂದ ಮೇಲೆ ರಿಜಿಸ್ಟ್ರೇಷನ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಹಾಕ್ಸಿದ್ರೆ ಬೆಟರ್ ಆಪ್ಷನ್. ಬಿಕಾಸ್ ಗಾಡಿ ಕಂಡೀಷನ್ಸ್ ನಿಮ್ಗೆ ಇನ್ನೂ ಅಷ್ಟು ಗೊತ್ತಿರೋದಿಲ್ಲ, ಗಾಡಿ ಬಗ್ಗೆ ನಿಮ್ಗೆ ತಿಳಿದಿರೋದಿಲ್ಲ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಬಂದಿದ ತಕ್ಷಣ ಇಮಿಡಿಯೇಟ್ಲಿ NOC ಎಲ್ಲ ಇಶ್ಯೂ ಆಗಿದ ತಕ್ಷಣ ನಿಮಗೆ ಬೇಗ ನೀವು ಇದಕ್ಕೆ ಹಾಕ್ಬಿಡಿ, ಟ್ಯಾಕ್ಸೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಟ್ಯಾಕ್ಸ್ ಹಾಕ್ಸಿ ಅಕೌಂಟೆಂಟ್ ಹತ್ರ. ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದು ಬೇಗ ಮುಗಿಸ್ಬಿಟ್ಟು ಬೇಗ ನಂಬರ್ಗೆ ಅಪ್ಲೈ ಮಾಡಿ, HSR ಪಿನ್ ಡೈರೆಕ್ಟ್ ಅಪ್ಲೈ ಮಾಡಿಬಿಟ್ಟು ಟಕ ಅಂತ ಹಾಕ್ಬಿಟ್ರೆ ಬೇಗ ನಂಬರ್ ಪ್ಲೇಟ್ ಬಂದುಬಿಡುತ್ತೆ. ಹಾಕೊಳ್ಳಿ. ನಿಮ್ಗೆ ಆಲ್ಮೋಸ್ಟ್ ಓವರಾಲಾಗಿ ಸಿಂಪಲಾಗಿ ನಿಮ್ಮ ಲಾಜಿಕ್ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನು ಬೆಂಗಳೂರಲ್ಲಿ ರೇಟ್ ಏನು ನೋಡ್ತಿದೆಯೋ ಇದಕ್ಕಿಂತ 1.5 ಲಕ್ಷ ನೀವು ಸೇವ್ ಮಾಡಬಹುದು ಡೀಲರ್ ಹತ್ರ ತಂದರೆ, ಅಲ್ಲಿ ಡೆಲ್ಲಿನಲ್ಲಿ. ಅದೇ ನೀವೇನಾದರೂ ಪಾರ್ಟಿಯಿಂದ ತಂದರೆ 2 ಲಕ್ಷ ರೂಪಾಯಿ ಸೇವ್ ಮಾಡಬಹುದು. ನೆನ್ಬಿಟ್ಕೊಳ್ಳಿ, ಸಿಂಪಲ್ ಇಷ್ಟೇ. ಜಾಸ್ತಿ ಟ್ಯಾಕ್ಸು ಗೀಕ್ಸು ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಎಷ್ಟು ಬರ್ತದೆ ಇದು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನು ಪ್ರೈಸ್ ಇದೆ, ಈಗ ಉದಾಹರಣೆಗೆ 2018 ಇದು ಟಾಪ್ ಎಂಡ್ಗೆ ವೈಟ್ ಕಲರ್ಗೆ ಇದು ಇಷ್ಟು ಪ್ರೈಸ್, ಹೆಚ್ಚು ಕಡಿಮೆ ಇಷ್ಟಿದೆಯಪ್ಪ ಡೀಲರ್ ಹತ್ರ ಬೆಂಗಳೂರಿನಲ್ಲಿ. ಓಕೆ, ಇದು ಒಂದು ಕಡೆ ಬರ್ಕೊಳ್ಳಿ. ಹಾಗೆ ಡೈರೆಕ್ಟ್ ಪಾರ್ಟಿ ಹತ್ರ ತಂದರೆ ಇವನು ಎಷ್ಟು ಕೊಡ್ತಾನೆ, ಓಕೆ ಇವನ ಹತ್ರ ಎಷ್ಟು, ಇಲ್ಲೇ 50,000 ಡಿಫ್ರೆನ್ಸ್ ಇದೆ, ಓಕೆ. ಸೊ ಈಗ ಇದನ್ನೆಲ್ಲ ರೆಫರೆನ್ಸ್ ಆಗಿ ತೊಗೊಂಡು ನೀವು ಅಲ್ಲಿ ಹೋಗಿ ಡೀಲ್ ಮಾಡಬೇಕು. ಸೊ ಏಕಾಏಕಿ ಅಲ್ಲಿ ಹೋಗ್ಬಿಟ್ಟು ಅದು ನಿಮ್ಮ ಕೇಳೋಕ್ಕೆ ಕಮ್ಮಿ ಇರಬಹುದು. ಸಮ್ಟೈಮ್ಸ್ ನಿಮ್ಗೆ ಕಮ್ಮಿ ಇರುತ್ತೆ, 8 ಲಕ್ಷಕ್ಕೆ ಕ್ರಿಸ್ಟ ಕೊಡ್ತಾವನ ವಾರೆ ಅಂತ ಅನ್ಬಹುದು. ಬಟ್ ನೀವು ಪ್ರೈಸ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ 8 ಲಕ್ಷನೂ ಕೂಡ ದೊಡ್ಡದಾಗುತ್ತೆ. ಸಮ್ಟೈಮ್ಸ್ ನಿಮಗೆ 7.5 ಲಕ್ಷಕ್ಕೆ ಥರ್ಡ್ ಓನರ್ ವೆಹಿಕಲ್ ಕೂಡ ಸಿಗಬಹುದು, ಅಥವಾ 8 ಲಕ್ಷಕ್ಕೆ ಸೆಕೆಂಡ್ ಓನರ್ ವೆಹಿಕಲ್ ಕೂಡ ಸಿಗ್ಬೋದು. ಸೊ ಇದೆಲ್ಲನ ಕ್ಯಾಲ್ಕುಲೇಷನ್ ಮಾಡುತ್ತೆ. ಜಾಸ್ತಿ ಓಡಿರುತ್ತೆ, ಒಂದು 2.5 ಲಕ್ಷ 3 ಲಕ್ಷ ಓಡಿರೋ ವೆಹಿಕಲ್ಗಳು ಕೂಡ ನಿಮಗೆ ಕಮ್ಮಿಗೂ ಸಿಗುತ್ತೆ. ಸೊ ಇದೆಲ್ಲ ಆಸ್ಪೆಕ್ಟ್ನ ಅರ್ಥ ಮಾಡಿಕೊಂಡು ನೀವು ತರ್ಬೋದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ಡಾಕ್ಯುಮೆಂಟೇಷನ್ಸ್, ಇನ್ಸ್ಪೆಕ್ಷನ್, ರೈಡಿಂಗು, ಟೈರು, ನಾನ್ ಆಕ್ಸಿಡೆಂಟಲು ಇವೆಲ್ಲ ಚೆಕ್ ಮಾಡಿ, ಅದಾದಮೇಲೆ NOC ಯಾವಾಗ ಬರುತ್ತೆ ಎಲ್ಲ ಚೆಕ್ ಮಾಡಿ, ಅದಾದಮೇಲೆ ಟ್ಯಾಕ್ಸ್ ಇವೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಗಾಡಿ ನೀವು ತರಬಹುದು. ಥ್ಯಾಂಕ್ ಯು ಸೊ ಮಚ್.